Hello, very good morning at 3:49 AM. ಈಗ ನಿಮಗೆ ಕೋಟಾ ಚಕ್ರದ ಬಗ್ಗೆ ಪ್ರಾಕ್ಟಿಕಲಿ ಯಾವ ರೀತಿ ಆಗ್ತದೆ ಅಂತ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಈ ಕೋಟಾ ಚಕ್ರ ಏನು ಅಂತ ತಿಳ್ಕೊಳ್ಳೋಣ. ಕೋಟಾ ಚಕ್ರವನ್ನು ಕರಾರುವಕ್ಕಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡಲು ಬಹಳ ಉತ್ತಮವಾದ ಒಂದು ಟೂಲ್ ಅಂತ ನಾನು ತಿಳಿಯುತ್ತೇನೆ. ಆಯಿತಾ? ಸೊ ಇದನ್ನು ಬಲ್ಲ ಜಾತಕರು ಯಾವಾಗ ಆರೋಗ್ಯದಿಂದ ನರಳುವರು, ಯಾವಾಗ ಸಮಯ ಕೆಟ್ಟದ್ದು, ಯಾವಾಗ ಸಮಯ ಒಳ್ಳೆಯದ್ದು, ಯಾವಾಗ ನಾನು ಕಂಟೆಸ್ಟ್ ಮಾಡಿದರೆ ಎಲೆಕ್ಷನ್ನಲ್ಲಿ ಗೆಲ್ಲಬಹುದು, ಯಾವಾಗ ನಿಟ್ಟಿಯಲ್ಲಿ ಹಣವನ್ನು ಹಾಕಿದರೆ ಲಾಭ ಆಗ್ತದೆ ಶೇರ್ ಮಾರ್ಕೆಟ್ನಲ್ಲಿ, ಯಾವಾಗ ಮಾರ್ಕೆಟ್ ಕುಸಿದು ಬೀಳ್ತದೆ, ಯಾವಾಗ ಮೇಲಕ್ಕೆ ಏಳ್ತದೆ, ದೈನಂದಿನ ಚಟುವಟಿಕೆಯಲ್ಲಿ ಮೇಲೆ ಕೆಳಗೆ ಎರಡನ್ನೂ ಹೇಳಬಹುದು, ಯಾವಾಗ ಸ್ತಬ್ಧವಾಗ್ತದೆ. ಆಮೇಲೆ ರಾಜನು ಹಿಂದೆ ಯುದ್ಧವನ್ನು ಮಾಡಿದ ಆವಾಗ ಈ ಕೋಟಾಚಕ್ರವನ್ನೇ ಉಪಯೋಗಿಸ್ತಾ ಇದ್ದ. ಅವರನ್ನು ಯುದ್ಧ ಮಾಡಿದಾಗ ಗೆಲ್ತಾನೋ ಅಥವಾ ಸಾಯ್ತಾನೋ ಅನ್ನೋ ವಿಚಾರವಾಗಿ ತಿಳ್ಕೊಳ್ಳಿಕ್ಕೆ ಈ ಕೋಟಾಚಕ್ರವನ್ನು ಉಪಯೋಗಿಸ್ತಿದ್ರು. ಆಯಿತಾ? ಇದಕ್ಕಾಗಿ ನಿಮಗೆಲ್ಲ ತಿಳಿದಂತೆ ಶನಿ, ರವಿ, ಕುಜ ಅಥವಾ ಮಂಗಲ್, ರಾಹು ಮತ್ತು ಕೇತುಗಳನ್ನು ಮೇಲ್ಫಿಕ್ ಗ್ರಹಗಳೆಂದು, ಗುರು, ಶುಕ್ರ ಮತ್ತು ಕಂಬಸ್ಟ್ ಆಗದ ಬುಧನನ್ನು ಹಾಗೂ ಚಂದ್ರನನ್ನು ಶುಭ ಗ್ರಹಗಳೆಂದು ವಿಂಗಡಿಸಿದ್ದೇವೆ. ದ ಕಾನ್ಸೆಪ್ಟ್ ಕ್ಯಾನ್ ಬಿ ಸಮ್ಮರೈಸ್ಡ್ ಬೈ ಕನ್ಸಿಡರಿಂಗ್ ದ ಹಾರೋಸ್ಕೋಪ್ ಆಸ್ ಎ ಫೋರ್ಟ್ ಕೋಟಾ and comprised of 28 nakshatras. Okay, the advanced user should be aware that in addition to the regular 27, Abhijit nakshatra is also between Shravana and Uttarashada, is considered to signify victory and has its ruling deity as Brahma himself. Kota chakra will include this nakshatra also. Tilkoli. Okay. ಸೊ ಇದೊಂದು ಕೋಟೆ ಅಂದರೂ ತಪ್ಪಾಗೋದು. ಹಿಂದಿನ ಕಾಲದಲ್ಲಿ ಕೋಟೆಯ ಒಳಗಡೆ ರಾಜ ಮತ್ತು ಅವನ ಮಂತ್ರಿಗಳು ಹಾಗೂ ಅವನ ಸಭೆಯಲ್ಲಿರುವ ಪ್ರಜಾಪ್ರತಿನಿಧಿಗಳು ಇರುವಷ್ಟು ಜಾಗ ಹಾಗೂ ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡುವ ಒಂದು ಊಟದ ಮನೆ, ಸ್ನಾನಗೃಹ, ಅಡುಗೆ ಕೋಣೆ, ಈಜುಕೊಳಗಳು, ಇದೆಲ್ಲ ಈ ಜಾಗವೆಂದು ಕರಿತೇವೆ. ಸ್ತಂಭ, ಅದನ್ನೇ ಸ್ತಂಭ ಅಂತ ಕರಿತೇವೆ. ಅದಕ್ಕೆ ಹೊರಗಡೆ ಸುತ್ತಿನಲ್ಲಿ ಒಂದು ಆಳವಾದ ಗುಂಡಿಯನ್ನು ತೋಡಿ ನೀರನ್ನು ಇಟ್ಟಿರ್ತಾರೆ. ಅದು ಒಂದು ರೀತಿಯಲ್ಲಿ ಈ ನಮ್ಮ ಕೋಟೆ ಪಾಲಕರು ಇರುವಂಥ ಸ್ಥಳ ಆ ಕಡೆ. ಓಕೆ, ಇನ್ನೂ ಅದನ್ನು ಏನಂತಾರೆ, ದುರ್ಗಾಂತರ ಕಂಬ ಅಂತೇಳಿ ಹೇಳ್ತೇವೆ, ಅಥವಾ ಒಳಗಡೆಯ ಗೋಡೆ, ಇನ್ನರ್ ವಾಲ್ ಅಂತೇಳಿ ಕರಿತೇವೆ. ಓಕೆ, ಇನ್ನೂ ಅದರ ಸುತ್ತ ಇನ್ನೊಂದು ಚೌಕಾಕಾರದ ಪ್ರಾಕಾರ ಇರ್ತದೆ, ಅದನ್ನು ಆ್ಯಕ್ಚುಲಿ ನಮ್ಮ ಬಾಹ್ಯ ಗೋಡೆ ಅಂತ ಕರೆಯುತ್ತೇವೆ. ಇನ್ನೂ ಅದಕ್ಕಿಂತ ಹೊರಗಡೆ ಸುತ್ತಿನಲ್ಲಿ ಒಂದು ಚೌಕಾಕಾರದ ಒಂದು ಗೋಡೆ, ಬಾಹ್ಯ ಗೋಡೆ ಇದೆ. ದಟ್ ಈಸ್ ದಿ ಎಕ್ಸ್ಟೀರಿಯರ್ ಪೋರ್ಷನ್, ಅಂದರೆ ಹೊರಗಡೆ ಸುತ್ತ. ನಮ್ಮಲ್ಲಿ ಔಟರ್ ರಿಂಗ್ ರೋಡ್ ಅಂತೇಳಿ ಹಾಕ್ತಾ ಇಲ್ವ, ಹಾಗೆ ಔಟರ್ ರಿಂಗ್ ರೋಡ್. ಓಕೆ, ಸೊ ನೋಡಿದಲ್ಲಿ ಆ್ಯಕ್ಚುಲಿ ಚಕ್ರವ್ಯೂಹದಂತೆ ಕಾಣಿಸ್ತದೆ ನಿಮಗೆ. ಆಯಿತಾ? ಇನ್ನು ಇದಕ್ಕೆ 28 ನಕ್ಷತ್ರಗಳನ್ನು 4 ನಕ್ಷತ್ರಗಳ ಪಟ್ಟಿ, ಅಂದರೆ 7 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅದನ್ನು ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ನಾನು ಕೋಟಾಚಕ್ರವನ್ನು ಇಲ್ಲಿ ಹಾಕಿದ್ದೇನೆ. ಆಯಿತಾ? ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಈ ನಿಮಗೆ ಹುಟ್ಟಿದ ನಕ್ಷತ್ರ ಅನ್ನೋದು ಇಲ್ಲಿಗೆ ಬರ್ತದೆ. ಇವತ್ತೀಗ 12ನೇ ತಾರೀಕು ಜನವರಿ, ಆದ್ದರಿಂದ ಕೋಟಾಚಕ್ರವನ್ನು ಇವತ್ತಿನ ಇದಕ್ಕೆ ಹಾಕಿದ್ದೇನೆ ನಾನು. ಇಲ್ಲಿ ಎಂಟ್ರಿ, ಜನ್ಮ ನಕ್ಷತ್ರ ಇವತ್ತಿಂದ ಇಲ್ಲಿ ಪೂರ್ವಾಷಾಢ ಅಂತಿದೆ, ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಆಗ್ತದೆ ಇಲ್ಲಿ. ಓಕೆ, ಇಲ್ಲಿ ಹೀಗೆ ಒಳಗಡೆ ಬರ್ತದೆ, ಇದು ಎಂಟ್ರಿ ಪಾಯಿಂಟ್. ಆಮೇಲೆ ಇಲ್ಲಿಗೆ ಬಂದದ್ದು ಇಲ್ಲಿ ನೋಡಿ, ಪೂರ್ವಾಷಾಢ, ಉತ್ತರಾಷಾಢ, ಅಭಿಷೇಕ ನಕ್ಷತ್ರ ಶ್ರವಣ. ಆಮೇಲೆ ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ. ಆಮೇಲೆ ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಅಶ್ವಿನಿ. ನೋಡಿ ಹೇಗೆ ಬಂತು ನೋಡಿ.
ಅಶ್ವಿನಿಯಿಂದ ಭರಣಿ ಒಳಗಡೆ ಸ್ತಂಭಕ್ಕೆ ಹೋಗ್ತದೆ. ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ. ಮೃಗಶಿರದಿಂದ ಆರ್ದ್ರ, ಇಲ್ಲಿ ಪುನರಸ್ಸು, ಪುಷ್ಯ, ಆಶ್ಲೇಷ, ಮಗ. ನೋಡಿ ಯಾವುದು ಇಲ್ಲಿ ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಸ್ತಂಭ. ಓಕೆ, ಇಲ್ಲಿಂದ ಆಶ್ಲೇಷ ಬಂತು. ಆಶ್ಲೇಷ, ಮಗ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ನೋಡಿ ವಿಶಾಖ. ಆಮೇಲೆ ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ. ಇವತ್ತಿನ ದಿನಕ್ಕೆ ಇದು ಎಂಟ್ರಿ ಪಾಯಿಂಟ್. ಯಾವುದೋ ಈ ಏರೋ ಮಾರ್ಕ್ ಇರೋದೆಲ್ಲ ಎಂಟ್ರಿ ಪಾಯಿಂಟ್. ಕೋನ 1, 2 ನೋಡಿ, 2 ಕೋನ, ಇದು 3ನೇ ಕೋನ, ಇದು 4ನೇ ಕೋನ. ಆಮೇಲೆ ಇಲ್ಲಿ ಎಕ್ಸಿಟ್ ರೂಟ್ ನೋಡಿ. ಓಕೆ, ಇದು ಎಕ್ಸಿಟ್ 1, 2, 3, 4. ಇಲ್ಲಿ ಕೂಡ ಎಕ್ಸಿಟ್ ರೂಟ್ ತಿಳ್ಕೊಳ್ಳಿ. ಎಕ್ಸಿಟ್ ರೂಟ್ ಅಂದರೆ ಏನಾಯಿತು? ಹೊರಗಡೆ ಹೋಗಲಿಕ್ಕೆ ದಾರಿ. ಆಯಿತಾ? ಸೊ ನೀವು ಅದನ್ನು ತಿಳ್ಕೊಳ್ಳಿ, ಹೊರಗಡೆ ಹೋಗಲಿಕ್ಕೆ ದಾರಿ ಅದು. ಓಕೆ, ಈಗ ಒಳಗಡೆ ಬರುವುದು ಹೇಗೆ, ಯಾರೆಲ್ಲ ಬರ್ತಾರೆ ಅಂತ. ಈಗ ಒಳಗಡೆ ನಿಮಗೆ ಸ್ತಂಭ ಅಂದರೆ ಒಂದು ರೀತಿಯಲ್ಲಿ ಹಾರ್ಟ್ ಏರಿಯಾ ಇದ್ದಂಗೆ. ಆ 4 ನಕ್ಷತ್ರಗಳ ಒಳಗಡೆ ಇದ್ದಾರಲ್ಲ, ಯಾವುದು ಈಗ ಇವತ್ತಿನ 12ನೇ ತಾರೀಕಿನ ಇದಕ್ಕೆ ಸ್ತಂಭದಲ್ಲಿ ಯಾರಿದ್ದಾರೆ ಹೇಳಿ? ಬುಧ ಮತ್ತು ಗುರು ಇದ್ದಾರೆ ನೋಡಿ. ಅದರ ಅರ್ಥ ಏನು? ಇವತ್ತಿನ ದಿನ ನೀವು ನಿಫ್ಟಿಯಲ್ಲಿ ಹಣ ಹಾಕಿದರೆ ಏರ್ತಾ ಹೋಗ್ತದೆ. ಯಾಕಂದರೆ ನಾಳೆ ಇನ್ನೂ ಚೆನ್ನಾಗಿದೆ. ಈಗ ಕೋಟಾಚಕ್ರದ ಮುಖಾಂತರ ನಾವು ಈಗ ಶುಭ ವಿಧಾನ ಹೇಳುವುದಾದರೆ, ಶುಭ ಗ್ರಹಗಳು ಒಳಗಡೆ ಇದ್ದಲ್ಲಿ, ಸ್ತಂಭದಲ್ಲಿ ಇದ್ದಲ್ಲಿ, ಅಥವಾ ಈ ಕೋಟಾಪಾಲಕರು ಇರುವ ಜಾಗದಲ್ಲಿ ಶುಭ ಗ್ರಹಗಳಿದ್ದರೂ ಸಾಕು, ಆವಾಗ ನಿಮ್ಮ ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ. ಅಂದರೆ ಅಲ್ಲೀಗ ಸರ್ವತೋಭದ್ರ ಚಕ್ರವನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಗೊತ್ತಾಗ್ತದೆ ಯಾವುದ್ರ ಮೇಲೆ ವೇದ ಇದೆ ಅಂಥೇಳಿ. ವೇದ ಇದ್ದಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಇಲ್ಲಿ ಶುಭಗ್ರಹಗಳು ಯಾರೆಲ್ಲ ಹೇಳಿದ್ದೇನೆ: ಗುರು, ಶುಕ್ರ, ಚಂದ್ರ ಮತ್ತು ಕಂಬಸ್ಟಿಲ್ಲದ ಬುಧ. ಓಕೆ, ಆವಾಗ ಮೇಲಕ್ಕೆ ಹೋಗ್ತದೆ. ಇನ್ನು ಶನಿ, ರಾಹು, ಕೇತು, ಕುಜ ಇವರು ಮತ್ತು ರವಿ ಮೇಲ್ಫಿಕ್ ಗ್ರಹಗಳು ಅಂತ. ಓಕೆ, ಕೆಟ್ಟ ಗ್ರಹಗಳು, ಕ್ರೂರ ಗ್ರಹಗಳು. ಓಕೆ, ಸೊ ಕ್ರೂರ ಗ್ರಹಗಳು ಇಲ್ಲಿದ್ದರೆ ನಿಮಗೆ ಏನೋ ತೊಂದರೆ, ಪ್ರಾಬ್ಲಮ್ಸ್, ಮಿಸರೀಸ್, ದುಃಖ, ಸಮಥಿಂಗ್ ಸಫರಿಂಗ್ಸ್ ಇದೆಲ್ಲ ಕಾಣ್ತದೆ. ನಿಮಗೆ ಒಂದು ವೇಳೆ ಹುಷಾರಿಲ್ಲ ಅಂತ ತಿಳ್ಕೊಳ್ಳಿ, ಇವಾಗ ನೀವು ಗುಣ ಆಗ್ತಿರೋ ಬರ್ತಿರೋ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ಇಲ್ಲಿ ನೋಡಬೇಕಾಗತ್ತೆ. ಆವಾಗ ನೋಡಿ, ನೀವು ಆವಾಗ ನೀವು ಅದನ್ನು ಕೋಟಾಚಕ್ರ ಹಾಕಿ ನೋಡಿ. ಓಕೆ, ಇಲ್ಲಿ ಇವತ್ತಿನ ನಕ್ಷತ್ರ ತಿಳ್ಕೊಳ್ಳಿ, ಜನ್ಮ ನಕ್ಷತ್ರ. ಅದರ ಅಧಿಪತಿ ಯಾರು? ಪೂರ್ವಾಷಾಢದಲ್ಲಿದ್ದಾನೆ. ಅಂದರೆ ಏನಾಯಿತು? ಧನುರ್ರಾಶಿ. ಧನುರ್ರಾಶಿ ಅಧಿಪತಿ ಗುರು. ಗುರುವೇ ಕೋಟಾಸ್ವಾಮಿ ಅಂತ ಕರಿತೇವೆ, ಗುರುವನ್ನು ಕೋಟಾಸ್ವಾಮಿ. ಓಕೆ, ಈ ಚಂದ್ರ ಇರುವ ನಕ್ಷತ್ರ ಅಧಿಪತಿ, ಪೂರ್ವಾಷಾಢದ ಅಧಿಪತಿ ಶುಕ್ರ, ಅದನ್ನು ಕೋಟಾಪಾಲಕ ಅಂತ ಕರಿತೇವೆ. ಓಕೆ, ಇಲ್ಲಿ ಯಾರು ಕೋಟಾಪಾಲಕರಿದ್ದಾರಾ? ಇಲ್ಲ, ಕೋಟಾಪಾಲಕ ಹೊರಗಡೆ ಸುತ್ತಿನಲ್ಲಿದ್ದಾನೆ. ಆಯಿತಾ? ಗುರು ಇಲ್ಲಿದ್ದಾನೆ. ಸೊ ಒಳ್ಳೆಯದು. ಅಂದರೆ ಕೋಟಾಸ್ವಾಮಿ ಅಂದರೆ ರಾಜನೇ ಇಲ್ಲಿ ಕೂತಿದ್ದಾನೆ. ಸೊ ಅದು ಇವತ್ತಿನ ದಿನ ಹೈ ಕ್ಲಾಸ್ ಶೇರ್ ಮಾರ್ಕೆಟಲ್ಲಿ ನೀವು ಕಣ್ಮುಚ್ಚಿ ಹಣ ಹಾಕ್ಬೋದು, ನಾಳೆ ಅದನ್ನು ಪ್ರಾಫಿಟ್ ಮಾಡ್ಕೋಬೋದು. ಓಕೆ, ಸೊ ನಾನು ಹೇಳಿದ್ದೆ ಅಂತೇಳಿ ಹಾಕೊಂಡು ಆಮೇಲೆ ಉಪಾಧ್ಯಾಯರೇ ನೀವು ಹೇಳಿದ್ರಿ, ತಪ್ಪೇ ಹೇಳಿದ್ರಿ ಅಂತೇಳಿ ಹೇಳಬೇಡಿ. ಇದು ನನ್ನ ಒಂದು ರಿಸರ್ಚ್. ಓಕೆ, ಎಲ್ಲ ಕೋಟಾಚಕ್ರದ ಬಗ್ಗೆ ಹೇಳ್ತಾರೆ. ಕೋಟಾಚಕ್ರ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಸುದರ್ಶನ ಚಕ್ರ ಉಂಟು, ಸರ್ವತೋಭದ್ರ ಚಕ್ರ ಉಂಟು. ಈಗ ಹೀಗೆ ಬಂದವರು ಒಳಗಡೆ ಹೋಗ್ತಾರೆ ನೋಡಿ. ಲೆಕ್ಕ ಹಾಕೊಳ್ಳಿ, ಸಪೋಸ್ ಶನಿ ಇಲ್ಲಿದ್ದಾನೆ, ಹೌದಾ? ಶನಿ ಆಲ್ರೆಡಿ, ಶನಿ ಕುಜ ಇಲ್ಲಿದ್ದಾರೆ. ಯಾವ ನಕ್ಷತ್ರ? ಅಭಿಷೇಕ್ ನಕ್ಷತ್ರ. ಆಮೇಲೆ ಮತ್ತೆ ನೆಕ್ಸ್ಟ್ ಹೋಗೋದು ಯಾವುದಕ್ಕೆ? ಶ್ರವಣಕ್ಕೆ ಹೋಗ್ತಾನವ. ಯಾವಾಗ ಶನಿ ಇಲ್ಲಿ ವಕ್ರಿ ಅಂತ ತಿಳ್ಕೊಳ್ಳಿ, ಶನಿ ವಕ್ರಿ ಆದರೆ ಅವನು ಹಿಂದಕ್ಕೆ ಹೋಗ್ತಾನೆ. ಅಭಿಷೇಕದಿಂದ ಉತ್ತರಾಷಾಢಕ್ಕೆ ಹೋಗ್ತಾನೆ, ಉತ್ತರಾಷಾಢದಿಂದ ಪೂರ್ವಾಷಾಢಕ್ಕೆ ಹೋಗ್ಬೋದು. ಹಿಮ್ಮುಖ ಚಲನೆ, ಅದು ಒಳ್ಳೆಯದು. ಯಾಕಂದರೆ ಶನಿ ಈ ಏರಿಯಾವನ್ನು ಬಿಟ್ಟು ಹೊರಗಡೆ ಹೋಗ್ತಾನೆ.
ಅದೇ ಗುರು ವಕ್ರಿ ಅಂತ ತಿಳ್ಕೊಳ್ಳಿ. ಗುರು ವಕ್ರಿ ಆದರೆ ಅವನು ನೇರವಾಗಿ ಹೋಗೋದಿಲ್ಲ, ಶ್ರವಣ ಧನಿಷ್ಠ ಶತಭಿಷ ಅಂತ ಹೋಗೋದಿಲ್ಲ. ಗುರು ವಕ್ರಿ ಆದರೆ ಎಲ್ಲಿ ಹೋಗ್ತಾನೆ? ಶ್ರವಣದಲ್ಲಿರುವಂಥ ಗುರು ಅಭಿಷೇಕಕ್ಕೆ ಹೋಗ್ತಾನೆ, ಅಭಿಷೇಕದಿಂದ ಉತ್ತರಾಷಾಢಕ್ಕೆ ಹೋಗ್ತಾನೆ, ಅವನು ಹಿನ್ಮುಖವಾಗಿ ಹೋಗ್ತಾ ಇರ್ತಾನೆ. ಅದು ಏನಾಯಿತು? ಒಳ್ಳೆ ಗ್ರಹ ಸ್ತಂಭವನ್ನು ಬಿಟ್ಟು, ಹೃದಯವನ್ನು ಬಿಟ್ಟು ಹೊರಗಡೆ ಹೋದಾಗೆ. ಆವಾಗ ಏನಾಯಿತು? ನಿಮ್ಮ ಮಾರ್ಕೆಟ್ ಡೌನ್, ನಿಮಗೆ ಪ್ರಾಬ್ಲಮ್ಸ್, ಗುಣ ಆಗೋದಿಲ್ಲ, ರೋಗಗ್ರಸ್ತ ಆದರೆ ಗುಣ ಆಗೋದಿಲ್ಲ. ಇದನ್ನೆಲ್ಲ ನೀವು ವಿವರಣೆಯನ್ನು ಕೊಡ್ಬೋದು. ಅರ್ಥ ಆಯ್ತಾ? ಸೊ ರಾಹು ಕೇತು ಇವರಿಬ್ಬರು ಯಾವಾಗಲೂ ಹಿಮ್ಮುಖ ಚಲನೆ. ಅಂದರೆ ಮೃಗಶಿರ, ಇವರು ರಾಹು ಎಂಟ್ರಿ ಆಗೋದು ಹೇಗೆ ನೋಡಿ. ಮೃಗಶಿರ, ರೋಹಿಣಿ, ಕೃತಿಕಾ, ಭರಣಿ, ಪರ್ಫೆಕ್ಟ್. ರಾಹುವಿಗೆ ಸರಿಯಾದ ರೂಟೇ ಇದೆ ಇಲ್ಲಿ, ಆಯಿತಾ? ಆದರೆ ಕೇತು ಹೋಗೋದು ಹೇಗೆ? ಕೇತು ಜ್ಯೇಷ್ಠದಲ್ಲಿದ್ದಾನೆ, ಆಮೇಲೆ ಹೋಗೋದು ಅನುರಾಧ, ವಿಶಾಖ. ನೋಡಿ ಹೀಗೇ ಬರ್ತಾನೆ ನಮ್ಮ ಕೇತು. ಅಂದರೆ ಉಲ್ಟಾ ನಡೆಯುವುದು ರಾಹು ಮತ್ತು ಕೇತು. ಸೊ ರಾಹು ಇಲ್ಲಿಗೆ ಬರ್ತಾನೆ, ಕೇತು ಇಲ್ಲಿಗೆ ಬರ್ತಾನೆ. ಅಂದರೆ ಏನಾಯಿತು? ನೀವು ತಿಳ್ಕೊಂಡ್ರಿ ರಾಹು ಕೇತು 180 ಡಿಗ್ರಿ ಆ್ಯಕ್ಸಿಸ್. ನೋ, ಇಲ್ಲಿ ರಾಹು ರೋಹಿಣಿಗೆ ಬಂದ. ಈಗ ರಾಹು ಗೋಚಾರದಲ್ಲಿ ಎಲ್ಲಿದ್ದಾನೆ? ಮೃಗಶಿರದಲ್ಲೇ ಇದ್ದಾನೆ, ವೃಷಭ ರಾಶಿಯಲ್ಲಿದ್ದಾನೆ. ಆಮೇಲೆ ರೋಹಿಣಿಗೆ ಬರ್ತಾನೆ, ರೋಹಿಣಿ ಬಂದ ನಂತರ ಕೃತಿಕಕ್ಕೆ ಹೋಗ್ತಾನೆ. ಅದೇ ಥರ ಕೇತು ವಿಶಾಖಕ್ಕೆ ಬರ್ತಾರೆ, ಅನುರಾಧಕ್ಕೆ ಬಂದು ವಿಶಾಖ ಬರ್ತಾರೆ. ವಿಶಾಖ ಆಮೇಲೆ ಭರಣಿ ಯಾವಾಗ ಬರ್ತಾರೆ ಅಂತ ತಿಳ್ಕೊಳ್ಳಿ. ಭರಣಿ ಅಂದರೆ ಮೇಷರಾಶಿ, ಕೃತಿಕಾ 1ನೇ ಪಾದ ಅಂದರೆ ಮೇಷರಾಶಿ ಬಂತು, ಆಯಿತಾ? ಮೇಷರಾಶಿ. ಕೃತಿಕಾ 1ಕ್ಕೆ ಬಂದಾಗ ಮೇಷರಾಶಿ, ಇಲ್ಲಿ ಅನುರಾಧ 1ನೇ ಪಾದ. ಓಕೆ, ಆವಾಗ ಏನಾಯಿತು? ಕೇತು ಇಲ್ಲಿಗೆ ಬರ್ತಾರೆ. ವಿಶಾಖಕ್ಕೆ ಭರಣಿಗೆ ಲಾಸ್ಟ್ ಇದು ಕೃತಿಕಾ 1ನೇ ಪಾದ, ಅನುರಾಧ 1ನೇ ಪಾದಕ್ಕೆ ಬಂದಾಗ ಇಬ್ಬರು ಈ ಸ್ತಂಭವನ್ನು ಎಂಟ್ರಿ ಮಾಡ್ತಾರೆ. ಆ ಪೀರಿಯಡ್ ಇದೆಲ್ಲ ಅದು ಕಷ್ಟ. ಯಾವಾಗ ಅದು ಬರ್ತದೆ? ಮೇಷಕ್ಕೆ ರಾಹು ಎಂಟ್ರಿ ಯಾವಾಗ ಆಗ್ತಾನೆ? ಇನ್ನೊಂದು 15, 14, 16 ತಿಂಗಳಿದೆ. ಅದರ ನಂತರ ನೀವು ನೋಡಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಬರ್ತದೆ ಅಂತ. ಅರ್ಥ ಆಯ್ತಾ? ವೆರಿ ವೆರಿ ಸಿಂಪಲ್ ಇದು. ಅಂಥ ಒಂದು ಕಾಂಪ್ಲಿಕೇಟೆಡ್ ಕೋಟಾಚಕ್ರ ಅಲ್ವೇ ಅಲ್ಲ, ಆಯಿತಾ? ಅದನ್ನೇ ನಾನು ಇಲ್ಲಿ ಕನ್ನಡದಲ್ಲಿ ಬರೆದು ಹಾಕಿದ್ದೇನೆ. ಕನ್ನಡದಲ್ಲಿ ನೋಡಿ, ಈಗ ನಾನು ಒಂದೊಂದೇ ತಗೊಳ್ತಾನೆ. ಈಗ ಇಲ್ಲಿ ನೋಡಿ, ಸ್ತಂಭ ಪಿಲ್ಲರ್ ಹರ್ಟ್ ಆಫ್ ಇನ್ನರ್ ವಾಲ್, ದುರ್ಗಾಂತರ ಪಿಲ್ಲರ್ ಇನ್ನರ್ ವಾಲ್, ಪ್ರಾಕಾರ ಅಂದರೆ ಕಂಪೌಂಡ್, ಪಿಲ್ಲರ್ ಔಟರ್ ವಾಲ್, ಬಾಹ್ಯ ಪಿಲ್ಲರ್ ಎಕ್ಸ್ಟೀರಿಯರ್ ವಾಲ್ ಅಂತೇಳಿ ಇದು, ಆಯಿತಾ? ಆಮೇಲೆ ಇಲ್ಲಿ ಜನ್ಮ ನಕ್ಷತ್ರವು ನಮಗೆ ಪ್ರಥಮದ ಒಳಗಡೆ ಬರುವಂಥ ಬಾಗಿಲಾಗ್ತದೆ. ಆ ನಕ್ಷತ್ರ ಯಾವ ರಾಶಿಯಲ್ಲಿ ಇರ್ತದೋ ಅದರ ಅಧಿಪತಿ ಕೋಟೈ ಸ್ವಾಮಿ ಆಗ್ತದೆ. ಕೋಟಾ ಸ್ವಾಮಿ ಅಥವಾ ಕೋರ್ಟ್ ಸ್ವಾಮಿ ಯಾವ್ದು ಬೇಕಾದ್ರೂ ಕರಿಬೋದು ನೀವು. ನಕ್ಷತ್ರದ ಸ್ವಾಮಿಯನ್ನು ಕೋಟೆಯ ಪಾಲಕ ಅಥವಾ ಆರ್ಮ್ಡ್ ಗಾರ್ಡ್ ಅಥವಾ ಗಾರ್ಡ್ ಅಂತ ಕರಿಬೋದು. ಓಕೆ, ಸೊ ಇದು ಈ ಥರ ತೋರಿಸಿದ್ದೇನೆ ನಾನು, ಈಗ ನಿಮಗೆ ತೋರಿಸಿದ್ದೇನೆ. ಬೃಹಸ್ಪತಿಯು ಆಮೇಲೆ ಶುಭ ಗ್ರಹಗಳು ಒಳಗಡೆ ಸ್ತಂಭ ಹಾಗೂ ಅದಕ್ಕೆ ತಾಗಿ ಇರುವ ಕೋಟಾ ಪಾಲಕನ ಕ್ಷೇತ್ರದಲ್ಲಿದ್ದರೆ ಜಾತಕನಿಗೆ ಶುಭ ಸಮಯ ಅಥವಾ ಅದೃಷ್ಟ ಅಂತ ಕರಿತೇವೆ. ಅದೇ ಮೇಲ್ಫಿಕ್ ಗ್ರಹಗಳು ಹೊರಗಡೆ ದಾರಿಯಲ್ಲಿದ್ದರೆ, ಅರ್ಥಾತ್ 4 ಗೋಡೆ ಮಧ್ಯದಲ್ಲಿನ ದಾರಿಯಲ್ಲಿದ್ದರೆ ಅದನ್ನು ಶುಭ ಅಥವಾ ಗುಡ್ ಲಕ್ ಅಂತ ಕರಿತೇವೆ, ತಿಳ್ಕೊಳ್ಳಿ. ಆದರೆ ಇದೇ ಮೇಲ್ಫಿಕ್ ಗ್ರಹಗಳು ಈ ಕೋನದೊಳಗಿಂದ ಒಳದಾರಿಯ ರೂಟನ್ನು ಹಿಡಿದಲ್ಲಿ ಅದು ಜಾತಕನ ದುರದೃಷ್ಟ ಅಂತ ಕರಿತೇವೆ. ಯಾವುದೋ ಮೇಲ್ಫಿಕ್ ಗ್ರಹಗಳು. ನಾನು ಇವಾಗ ಹೇಳಿದ್ನಲ್ಲ, ಶನಿ ಒಳಗಡೆ ಮುಖವಾಗಿ ಬರ್ತಾ ಇದ್ದರೆ, ಶನಿ ನಿಮಗೆ ಗೊತ್ತಲ್ಲ, ಶನಿ ಕಾಲಿಟ್ರೇ ತೊಂದರೆ ಆಗ್ತದೆ ಅಂತೇಳಿ. ಶನಿ ಆ ಸ್ತಂಭದ ಒಳಗೆ ಅಥವಾ ಹೊರಸುತ್ತು, ಇನ್ನೊಂದು ಯಾವುದೋ ಆ ನೀರು ಅಂತೇಳಿ ನೀರು ಹಾಕಿದಂಥ ಕೋಟೆ ಅಂತ ಹೇಳಿದ್ನಲ್ಲ, ಆ ಪ್ರಕಾರದಲ್ಲಿ ಇದ್ದಲ್ಲಿ ಅದು ನಿಮಗೆ ತೊಂದರೆಯನ್ನು ಮಾಡ್ತದೆ. ಶನಿ, ಕುಜ, ರಾಹು, ಕೇತು. ಎಷ್ಟು ಸಿಂಪಲ್ ಅಲ್ಲ? ಸೊ ತಲೆಯಲ್ಲಿ ಇದನ್ನು ನೀವು ಸರಿಯಾಗಿ ಫಿಟ್ ಮಾಡ್ಕೊಳ್ಳಿ. ಶುಭ ಗ್ರಹಗಳು ಸ್ತಂಭದ ಒಳಗೆ ಇರಬೇಕು, ಮೇಲ್ಫಿಕ್ ಗ್ರಹಗಳು ಹೊರಗಡೆ ಇರಬೇಕು, ತಿಳ್ಕೊಳ್ಳಿ. ಓಕೆ, ಸ್ತಂಭ ಮತ್ತು ಹೊರಗೆ ನಿಮಗೆ 2 ಸುತ್ತು, ಒಳಗಿನ 2 ಸುತ್ತು ನಿಮಗೆ ಅಲೋಡ್. ಯಾಕಂದರೆ ನಾವು ಸುತ್ತ ಹಾಕಬೇಕಲ್ಲ. ದೇವಸ್ಥಾನ ಇರೋದು ಮಧ್ಯದಲ್ಲಿ. ಓಕೆ, ಅದರ ನಂತರ ನಾವು ಸುತ್ತ ಹಾಕುವ ದಾರಿ, ಅದು ದೇವಸ್ಥಾನದ ಸುತ್ತ ಹಾಕುವ ದಾರಿ. ಅದಕ್ಕಿಂತ ಹೊರಗಡೆ ಇನ್ನೊಂದು ಹೊರಗಡೆ ಹೋಗುವ ದಾರಿ. ಸೊ ತಿಳ್ಕೊಳ್ಳಿ ಅದು, ಆಯಿತಾ? ಸೊ ಏನಂದರೆ
ಈ ಗ್ರಹಗಳ ವಕ್ರಿಯಾದಲ್ಲಿ ಅದಕ್ಕೆ ವಕ್ರಿಗತಿ ಅನುಭವ ಆಗ್ತದೆ. ಅದು ಸರ್ವತೋಭದ್ರ ಚಕ್ರದಲ್ಲಿ ನೀವು ನೋಡಿ ವಕ್ರಿ ಗ್ರಹಗಳು ಅಂದರೆ ಹಿಂದೆ ಹೋಗ್ತಾರೆ. ಯಾವುದೋ ಸಪೋಸ್ ಶನಿ ಕಟಕ ರಾಶಿಯಲ್ಲಿ ಇದ್ದರೆ ವಕ್ರಿಗತಿಯನ್ನು ಹೊಂದಿದಲ್ಲಿ, ಶನಿ ಪುನರಸು ನಕ್ಷತ್ರದಲ್ಲಿದ್ದರೆ ಪುನರಸು, ಆರ್ದ್ರ, ಮೃಗಶಿರ, ರೋಹಿಣಿ ಹಾಗೆ ಹಿಂದಕ್ಕೆ ಹೋಗ್ತಾನೆ ನಾವು. ಸೊ ಅದು ವೇದವನ್ನು ವಾಮವೇದ ಅಂತ ಕರಿಬೋದು. ಓಕೆ. ಆಮೇಲೆ ದಕ್ಷಿಣ ವೇದ, ಎದುರುಗಡೆ ಸಮ್ಮುಖ ವೇದ ಸರ್ವತೋಭದ್ರ ಚಕ್ರದಲ್ಲಿ. ಸೊ ಯಾವ ರೀತಿ ಕೂಡ ನೀವು ವಿವರಣೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆಯಿತಾ? ಸೊ ಇದೇ ರೀತಿಯಲ್ಲಿ ಶುಕ್ರ ಮತ್ತು ಬುಧ ವಕ್ರಗತಿಯನ್ನು ಹೊಂದಿದ್ದು ಒಳಗಡೆ ಹೋಗುವ ದಾರಿಯಲ್ಲಿದ್ದು, ಒಂದು ವೇಳೆ ಮಾರ್ಗಿ ಆದಲ್ಲಿ ಅವರುಗಳು ಹೊರಗಡೆ ಹೋಗ್ತಾರೆ, ಆವಾಗ ನಿಮಗೆ ತೊಂದರೆ ಸಿದ್ಧ. ಎಷ್ಟು ಸಿಂಪಲ್ ಅಲ್ಲ? ಸೊ ಇವತ್ತಿನ ನಿಫ್ಟಿ ಇದನ್ನು ಇಲ್ಲಿ ಹಾಕಿದ್ದೇನೆ. ಅದರದ್ದು ನೋಡಿ, ಅದನ್ನು ನೀವೀಗ ದೊಡ್ಡದು ಮಾಡಿದರೆ ಇಲ್ಲಿ ನೋಡಿ ಇವತ್ತಿನ ಇದನ್ನು ಕೂಡ ಹಾಕಿದ್ದೇನೆ. ಯಾವುದೋ ಕುಂಡಲಿಯನ್ನು ಕೂಡ ಹಾಕಿದ್ದೇನೆ, ನೀವು ನೋಡ್ಬೋದು. ಕುಂಡಲಿಯನ್ನು ಕೂಡ ಹಾಕಿದ್ದೇನೆ ನಾನು, ಅದನ್ನು ಕೂಡ ನೋಡ್ಬೋದು. ಇದನ್ನು ನಾನು ಸುಮ್ಮನೆ ಅಳಿಸ್ತೇನೆ, ಇದು ಬೇಡ ಇದು. ಆಯಿತಾ? ಸೊ ಎಸ್, ಇಲ್ಲಿ ನೋಡಿ ಕುಂಡಲಿ ಇದೆ. ಇದನ್ನು ನೋಡಿ, ಸಾರಿ, ಇದು ಓಕೆ. ಇದನ್ನು ಈಗ ನಾನು ಮಧ್ಯಕ್ಕೆ ತಗೊಂಬರ್ತೇನೆ. ಎಸ್, ಹೀಗೆ ಮಧ್ಯಕ್ಕೆ ತಗೊಂಬಂದು ಸ್ವಲ್ಪ ನಿಮಗೆ ದೊಡ್ಡದು ಮಾಡಿ ಹೇಳ್ತೇನೆ. ನಿಮಗೆ ತೊಂದರೆ ಇಲ್ಲ. ಇಷ್ಟ ಆಯ್ತಾ? ಇಲ್ಲಿ ನೋಡಿ, ಇವತ್ತಿನ ದಿವಸ 12 ಜನವರಿ 2021, 15ಕ್ಕೆ ಹಾಕಿದ್ದೇನೆ. ಓಕೆ, 15ಕ್ಕೆ ಹಾಕಿದ್ದೇನೆ. ಅದನ್ನು ನಾನು ಇನ್ನೂ ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲೀಗ 15ಕ್ಕೆ ಹಾಕಿದ್ರೆ ನಾನು ಅದನ್ನು ನಿಮಗೆ ಗಂಟೆಯಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಆಯಿತಾ? ಇದನ್ನು ಇವತ್ತಿನ ಡೇ 1 ಅವರ್ ಲೆಸ್ ಮಾಡಿ ನೋಡಿ. 14:15 ಆಯಿತು, 13:15 ಆಯಿತು. ನಮ್ಮ ಮಾರ್ಕೆಟ್ ಸ್ಟಾರ್ಟ್ ಆಗೋದೆಷ್ಟು? 9:15ಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ 9:15. ಓಕೆ. ಕೋಟಾ ಚಕ್ರವನ್ನು ನಾವು ಹಾಕಿದಾಗ ಇಲ್ಲಿದೆ ನೋಡಿ, ಕೋಟಾ ಚಕ್ರ, SB ಸರ್ವತೋಭದ್ರ ಚಕ್ರ, ಕೋಟಾ ಚಕ್ರ ಹಾಕಿದರೆ ನೋಡಿ, ಬುಧ ಗುರು ಇಲ್ಲೇ ಇದ್ದಾರೆ. 9:15ಕ್ಕೆ ಶುರುವಾದ ಮುದ 3:15 ಬುಧ ಗುರು ಒಳಗಡೆ ಸುತ್ತಿನಲ್ಲೇ ಇದ್ದಾರೆ. ಆದ್ದರಿಂದ ಇವತ್ತಿನ ದಿನ ನೀವು ಮಿಸ್ ಮಾಡ್ಕೋಬೇಡಿ. ಆಯಿತಾ? ಸೊ ಏನೇ ತಪ್ಪಾಗಿದ್ದರೆ ನನ್ನನ್ನು ಬೈಬೇಡಿ. ಆಯಿತಾ? ಅದಷ್ಟನ್ನು ಹೇಳ್ತೇನೆ. ಸೊ ಇದನ್ನು ಉಪಯೋಗಿಸಿ. ಇನ್ನು ಸರ್ವತೋಭದ್ರ ಚಕ್ರ ನೋಡಿ, ನೀವು ಈಗ ಸರ್ವತೋಭದ್ರ ಬುಧ ಗುರುವಿನ ಮೇಲೆ ಬುಧ ಗುರು ಒಟ್ಟಿಗೆ ಇದ್ದಾರೆ. ಇಲ್ಲಿ ನೀವು ರೈಟ್ ಮೌಸ್ ಕ್ಲಿಕ್ ಮಾಡಿ ವೇದವನ್ನು ಹಾಕಿದರೆ ಎಲ್ಲಿರುತ್ತೆ? ಕೃತಿಕಾ ನಕ್ಷತ್ರದ ಮೇಲೆ ವೇದ ಉಂಟು, ಮಗಾ ನಕ್ಷತ್ರದ ಮೇಲೆ ವೇದ ಉಂಟು ನೋಡಿ. ಆಯಿತಾ? ಸೊ ರಾಹುವಿನ ಮೇಲೆ ನೀವು ವೇದ ಹಾಕಿದರೆ ಎಲ್ಲಿರುತ್ತೆ? ರಾವಿನ ವೇದ ಡೈರೆಕ್ಟರ್ ರವಿ ಮೇಲೆ ಇದೆ, ಹೊರಗಡೆ ಇದೆ, ತೊಂದರೆ ಇಲ್ಲ. ಆಯಿತಾ? ಆಮೇಲೆ ಇಲ್ಲಿ ಚಿತ್ತಾ ನಕ್ಷತ್ರದ ಮೇಲೆ, ಇಲ್ಲಿ ಹಿಂದುಗಡೆ ರೇವತಿ ಮೇಲೆ ಇದೆ. ಸೊ ಯಾವ ಒಂದು ಗ್ರಹಗಳ ವೇದ ಇವತ್ತು ಒಳಗಡೆ ಸುತ್ತಿನಲ್ಲಿ ಬರಲಿಕ್ಕಿಲ್ಲ. ಓಕೆ. ಆದ್ದರಿಂದ ಶುಕ್ರಂದು ಏನು ನೋಡೋಣ, ಶುಕ್ರಂದು ಕೂಡ ಇಲ್ಲ. ಓಕೆ. ಆಮೇಲೆ ಚಂದ್ರನ ವೇದ ಯಾವುದ್ರ ಮೇಲಿದೆ ನೋಡಿ, ಚಂದ್ರನ ವೇದ ಕೂಡ ಯಾವ ಇದರಲ್ಲಿ ಮೇಲೆ ಇದೆ. ಸೊ ಅದರಿಂದ ಇವತ್ತಿನ ದಿನ ಶುಭ ದಿನ. ಸೊ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಇನ್ನೊಮ್ಮೆ ನಾನು ಸುದರ್ಶನ ಚಕ್ರದ ಬಗ್ಗೆನೂ ಕೂಡ ಹೇಳಲಿಕ್ಕಿದ್ದೇನೆ ನಿಮಗೆ. ಆಯಿತಾ? ಸೊ ಇದಿಷ್ಟು ನಿಮಗೆ ಇವತ್ತಿನ ಕೋಟಾ ಚಕ್ರ ನನ್ನ ಪ್ರಕಾರ ಮುಗಿದೋಯ್ತು. ನೀವು ಇನ್ನು ಪ್ರಾಕ್ಟೀಸ್ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಓಕೆ. ಥ್ಯಾಂಕ್ ಯು ವೆರಿ ಮಚ್. 9481156540 is my mobile number. I hope you have all understood my ಕೋಟಾ ಚಕ್ರ so easily ಅಂತ ತಿಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.